ಸ್ಟೂಡೆಂಟ್ಸ್, ಈಗ ಈ ವಿಡಿಯೋನಲ್ಲಿ ನಾವು ನೋಡ್ತಾ ಇರುವಂತಹ ಪ್ರಾಕ್ಟಿಕಲ್ ಅದು ಎಕ್ಸ್ಪೆರಿಮೆಂಟ್ ನಂಬರ್ 13A, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್ ಬೈ ಯೂಸಿಂಗ್ ಕಾನ್ಕೇವ್ ಮಿರರ್. 13A ಕಾನ್ಕೇವ್ ಮಿರರ್ ಯೂಸ್ ಮಾಡಿಕೊಂಡು 13B ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿಕೊಂಡು. ಓಕೆ, ಈಗ ಈ ವಿಡಿಯೋನಲ್ಲಿ ಕಾನ್ಕೇವ್ ಮಿರರ್ ಯೂಸ್ ಮಾಡಿಕೊಂಡು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ನ ಕಂಡುಹಿಡಿತಾ ಇದ್ದೇವೆ. ಓಕೆ, ಮೇನ್ ಪ್ರಿನ್ಸಿಪಲ್ ಅದನ್ನೆಲ್ಲ ನೆನಪಿಡ್ಬೇಕು, ಫಾರ್ಮುಲಾ ನೆನಪಿಡ್ಬೇಕು. ಓಕೆ, ಈ ರೇ ಡಯಾಗ್ರಾಮ್ ನೆನಪಿಡ್ಬೇಕು. ಓಕೆ, ಕಾನ್ಕೇವ್ ಮಿರರ್ನಲ್ಲಿ ಏನಾಗುತ್ತೆ, ಫಸ್ಟ್ ಹೈಟು ನಿಮಗೆ ಹೆಚ್ಚಿಗೆ ಇರುತ್ತೆ, ಸೆಕೆಂಡ್ ಹೈಟು ಕಡಿಮೆ ಬರುತ್ತೆ. ರೇ ಡಯಾಗ್ರಾಮ್ ಇದೇ ರೀತಿ ಹಾಕಬೇಕು. ಇಲ್ಲಿ ಫಸ್ಟ್ ಡಯಾಗ್ರಾಮ್ ಏನು ಹಾಕಿರ್ತೀರ ಅದಕ್ಕಿಂತಲೂ ಸೆಕೆಂಡ್ ಡಯಾಗ್ರಾಮ್ ಕಡಿಮೆ ಹಾಕಬೇಕು. ಬಟ್ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಎಕ್ಸ್ಪೆರಿಮೆಂಟ್ ನಂಬರ್ 13B ನಲ್ಲಿ ಕಾನ್ವೆಕ್ಸ್ ಲೆನ್ಸ್ ಫಸ್ಟ್ ಡಯಾಗ್ರಾಮ್ ನೀವು ಹೈಟ್ ಕಡಿಮೆ ತೋರಿಸ್ಬೇಕು, ಸೆಕೆಂಡ್ ಡಯಾಗ್ರಾಮ್ ಹೈಟ್ ಹೆಚ್ಚಿಗೆ ತೋರಿಸ್ಬೇಕು. ಓಕೆ ಓಕೆ ಸೊ ಫಸ್ಟ್ ಕಾನ್ಕೇವ್ ಮಿರರ್ ಬೈ ಯೂಸಿಂಗ್ ಕಾನ್ಕೇವ್ ಮಿರರ್ ಅಂದರೆ ಇದು. ಹೌದಾ, ನಾನು ಹೆಂಗೆ ಹೇಳಿದ್ದೀನಿ ನೀವು ಗೊತ್ತಿಡಬೇಕು ಅಂತೇಳಿ ಅಂದರೆ ಟಚ್ ಮಾಡಿ ನೋಡಿದ್ರೆ ಅಂದರೆ ಸೆಂಟ್ರಲ್ ತಗ್ಗಿತ್ತು ಅಂದರೆ ಅದು ಕೇವ್, ಗುಹೆ ಇದ್ದಂಗೆ. ಕೇವ್ ಅಂದರೆ ಗುಹೆ, ನಡುವೆ ತಗ್ಗಿತ್ತಂದ್ರೆ ಅದು ಕಾನ್ಕೇವ್ ಮಿರರ್. ಓಕೆ, ಇಲ್ಲಾಂದ್ರೆ ದೂರ ಹಿಡಿದು ನೋಡಿದ್ರೆ ಅಂದ್ರೆ ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕಾಣಲಿಲ್ಲ ಅಂದ್ರೆ ಅದು ಕಾನ್ಕೇವ್ ಮಿರರ್. ಅದೇ ನಿಮಗೆ ಫೇಸ್ ಇಲ್ಲಿ ಬೇರೆ ಇನ್ನೊಂದು ಮಿರರ್ ಇದೆ, ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕಾಣ್ತಿತ್ತು ಅಂತ ಅಂದ್ರೆ ಇದು ಕಾನ್ವೆಕ್ಸ್ ಮಿರರ್. ಕಾಣಲಿಲ್ಲ ಅಂದ್ರೆ ಕಾನ್ಕೇವ್. ಓಕೆ, ಎರಡನ್ನೂ ಹಿಡಿದು ನೋಡ್ದ, ಹೌದಾ, ಇದರಲ್ಲಿ ಕಾಣ್ತಾ ಇದೆ, ಇದರಲ್ಲಿ ಕಾಣ್ತಿಲ್ಲ. ಓಕೆ, ಸೊ ಎರಡನ್ನೂ ಹಿಡಿದು ನೋಡಿದಾಗ ಕಾಣೋ ಮಿರರು ಕಾನ್ವೆಕ್ಸ್, ಕಾಣದೇ ಇರೋದು ಕಾನ್ಕೇವ್. ಓಕೆ, ಎನಿವೇಸ್ ಈಗ ಈ ಕಾನ್ಕೇವ್ ಮಿರರ್ ಯೂಸ್ ಮಾಡ್ಕೊಂಡು ಇದರದ್ದು ಮೊದಲು ನಾವು ಏನು ಕಂಡುಹಿಡ್ಬೇಕಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಕಂಡುಹಿಡ್ಬೇಕು. ಇದು ಇಂಪಾರ್ಟೆಂಟ್. ರೇಡಿಯಸ್ ಆಫ್ ಕರ್ವೇಚರ್ನ ಹೆಂಗೆ ಕಂಡುಹಿಡ್ತೀರಾ, ಈ ಮಿರರ್ನ ತೊಗೊಂಡೋಗಿ ಅಲ್ಲಿ ಗಾಡಿ ಮೇಲೆ ಹಿಡಿಯೋದಲ್ಲ, ಏನು ಮಾಡಬೇಕು, ಇಲ್ಲಿ ಹಾಕಬೇಕು. ಹೌದಾ, ಸೋರ್ಸಿನ ಎದುರುಗಡೆ ಇಲ್ಲಿ ಮಿರರ್ನ ಇನ್ಸರ್ಟ್ ಮಾಡಿ, ಹೋಲ್ಡರ್ನಲ್ಲಿ ಮಿರರ್ನ ಇನ್ಸರ್ಟ್ ಮಾಡಿ ಜಸ್ಟ್ ಮೂವ್ ಮಾಡಬೇಕು. ಅಲ್ಲಿ ನಿಮಗೆ ಇಮೇಜ್ ಫಾರ್ಮ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಜಸ್ಟ್ ಅ ಮಿನಿಟ್. ಕ್ಲಿಯರ್ ಆಗಿ ಇಮೇಜ್ ಬರ್ತಾ ಇದೆಯಲ್ಲ. ಸೊ ಯಾವ ಡಿಸ್ಟೆನ್ಸ್ಗೆ ಕ್ಲಿಯರ್ ಇಮೇಜ್ ಮತ್ತೆ ಬ್ಲರ್ ಆಗ್ತದೆ. ಇಲ್ಲಿ ನಾನು ಮೂವ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಮೂವ್ ಮಾಡ್ದಂಗೆ ಅಲ್ಲಿ ಕ್ಲಿಯರ್ ಇಮೇಜ್ ಬರುತ್ತೆ. ಇಲ್ಲಿ ನಾನು ಮೂವ್ ಮಾಡ್ತಾ ಇದ್ದೀನಿ. ಓಕೆ, ಮೂವ್ ಮಾಡಿದಾಗ ಇಲ್ಲಿ ಯಾವ ಡಿಸ್ಟೆನ್ಸ್ಗೆ ಅಲ್ಲಿ ಕ್ಲಿಯರ್ ಇಮೇಜ್ ಬರ್ತಾ ಇದೆ ಅದನ್ನ ನೋಡ್ಕೋಬೇಕು. ಅರೌಂಡ್ 34. ಓಕೆ, ಇಲ್ಲಿ ನೋಡಿದ್ರೆ ಅಂದ್ರೆ 34ಗೆ ಬರ್ತಾ ಇದೆ. ಸೊ 34 ಇರುವಂತ ರೇಡಿಯಸ್ ಆಫ್ ಕರ್ವೇಚರ್ ಇರುವಂತ ಮಿರರ್ನ ನಾವು ಇಟ್ಟಿರ್ತೀವಿ. ಹೌದಾ, ಸೊ 34 ರೇಡಿಯಸ್ ಆಫ್ ಕರ್ವೇಚರ್ ಇರುವಂತ ಮಿರರ್ನ ಇಟ್ಟಾಗ ಇದ್ರ ರೇಡಿಯಸ್ ಆಫ್ ಕರ್ವೇಚರ್ ನೀವು ಇಲ್ಲಿ ಏನು ಬರೀಬೇಕು, 34. ಓಕೆ, ನೆಕ್ಸ್ಟ್ 35 ಇತ್ತಂದ್ರೆ 35 ಬರಬೇಕು. ಓಕೆ, ನೆಕ್ಸ್ಟ್ ಈಗ ನಾವು ಅಲ್ಲಿ 34 ಅಂತೇಳಿ ಅಬ್ಸರ್ವ್ ಮಾಡಿದ್ವಿ. ಅವಾಗ ಏನ್ ಮಾಡ್ಬೇಕು, ಈ ಮಿರರ್ನ ಇಲ್ಲಿಟ್ಟು ಈ ಪೆನ್ನ ಅದ್ರೊಳಗೆ ಫೋಕಸ್ ಮಾಡ್ಬೇಕಂದ್ರ ನಾವು ಇಲ್ಲಿ 34 ಸೆಂಟಿಮೀಟರ್ಗೆ ಈ ಹೈಟ್ನ ಸೆಟ್ ಮಾಡಬೇಕು. ಓಕೆ, 34 ಹೈಟಿಗೆ ಕಾಣತೈತಿ. 34 ಸೆಂಟಿಮೀಟರ್ಗೆ ನಾನು ಪೆನ್ನಿನ ತುದಿನ ಸೆಟ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿದ್ರೆ ಅಂದ್ರೆ 34 ಹೈಟಿಗೆ ಇಲ್ಲಿ ಪೆನ್ನಿನ ತುದಿ ಸೆಟ್ ಐತೆ. 34ಗೆ ಇಟ್ಕೊಂಡು ಇಲ್ಲೇನು ಮಾಡಬೇಕು, ಟೈಟ್ ಮಾಡಬೇಕು. ಆ್ಯಂಡ್ ರಿಮೆಂಬರ್, ನೀವು ಮೆಜರ್ಮೆಂಟ್ ತಗೊಳ್ಳೋ ಮುಂದೆ ಮಿರರ್ ಮೇಲ್ನೇ ಇಟ್ಟು ಮೆಜರ್ಮೆಂಟ್ ತಗೋಬೇಕು. ಇದೇ ಸ್ಕೇಲ್ ಇಟ್ಟಿರ್ತೀವಿ ನಿಮ್ಗೆ ಎಕ್ಸಾಮ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಈಗ ತುಂಬಾ ಜನ ಎಕ್ಸ್ಪೆರಿಮೆಂಟ್ ಮಾಡುವಾಗ ಏನು ಮಾಡ್ತಿದ್ರಿ, ಅದು ಇಮೇಜ್ ಕಾಣುವಂತ ಅಥವಾ ಯಾವುದೋ ಇಮೇಜ್ ಕಾಣುತ್ತಂತ ಅಂತಿದ್ರಿ. ಓಕೆ, ಸೊ ಅವಾಗ ಏನ್ ಮಾಡಬೇಕು, ನಿಮಗೆ ಇಮೇಜ್ ಕರೆಕ್ಟ್ ಆಗಿ ಕಾಣ್ಬೇಕಂದ್ರೆ ನಾನು ಹೇಳಿನಿ ಹೆಂಗ್ ನೋಡ್ಬೇಕು ಅಂತ ಹೇಳಿದ್ರೆ ಸೈಡಿಗೆ ನಿಂತು ನೋಡ್ಬಾರ್ದು. ಓಕೆ, ಕರೆಕ್ಟ್ ನಿಮ್ ಕಣ್ಣು ಹೆಂಗಿರ್ಬೇಕಂದ್ರ
ಕಣ್ಣಲ್ಲಿಂತ್ರ ಒಂದೇನಾದ್ರೂ ಹರಳನ್ನ ಬಿಟ್ಟಾಗ, ಕಲ್ಲಿನ ಹರಳನ್ನು ಬಿಟ್ಟಾಗ ಆ ಹರಳು ಕರೆಕ್ಟ್ ಈ ಪೆನ್ನಿನ ತುದಿಗೆ ಟಚ್ ಆಗಿ ಕೆಳಗೆ ಮಿರರ್ ಸೆಂಟ್ರಿಗೆ ಬೀಳೋ ಹಂಗಿರ್ಬೇಕು. ಓಕೆ, ಅಂದ ಮಾತ್ರ ನೀವು ಕರೆಕ್ಟ್ ಆಗಿ ಅಲ್ಲಿ ಇಮೇಜ್ ಕಾಣಕ್ ಸಾಧ್ಯ. ಈಗ ಏನ್ ಮಾಡ್ಬೇಕು, ಈಗ ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಿದ್ರ ಅಂದ್ರೆ ಜಸ್ಟ್ ಕೊಟ್ಟು ಅಂದ್ರ ಈ ಪೆನ್ನಿನ ತುದಿ ಆ ಮಿರರ್ನೊಳಗೆ ಕಾಣವಲ್ತು ಅಂದಾಗ ಏನ್ ಮಾಡ್ಬೇಕು, ಮೊದಲು ಮಿರರ್ನ ಮೊದಲು ಅಡ್ಜಸ್ಟ್ ಮಾಡ್ಕೊಳಕ್ ಟ್ರೈ ಮಾಡಿ. ಮೊದಲು ಸ್ವಲ್ಪ ಜೋರಾಗಿ ಓಡಾಡಿಸ್ಬೇಕು. ಈಗ ಕಾಣ್ತಿದೆ ಅಲ್ಲ, ಮಿರರ್ನೊಳಗೆ ಆಗಳ ಕಾಣ್ತಿರ್ಲಿಲ್ಲ. ಹೌದಾ, ಮಿರರ್ನೊಳಗೆ ಆಗಳ ನಮ್ಗೆ ಕಾಣ್ತಿರ್ಲಿಲ್ಲ, ಹಿಂಗೆಲ್ಲ ಇತ್ತು. ಓಕೆ, ಮೊದಲು ಪೆನ್ ಅಟ್ಲೀಸ್ಟ್ ಮಿರರ್ನೊಳಗೆ ಕಾಣೋ ಹಂಗೆ ಓಡಾಡಿಸ್ಬೇಕು. ಈಗ ಪೆನ್ ಕಾಣತ್ತಿಂದ ಏನು ಮಾಡಬೇಕು, ಸ್ಲೋ ಆಗಿ ಮಿರರ್ನ ಮೂವ್ ಮಾಡ್ಬೇಕು. ಪೆನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ರೆ ಆದಷ್ಟು ಸ್ಲೋ ಆಗಿ ಮಿರರ್ನ ಪೆನ್ ಹತ್ರ ಮೂವ್ ಮಾಡ್ಬೇಕು. ಹಿಂದೆ ಮುಂದೆ ಓಡಾಡ್ಸಿದ್ರೆ ಅಂದ್ರೆ ಸೊ ಕಾಣಕ್ಕೆ ಸ್ಟಾರ್ಟ್ ಆಯ್ತು, ಗೊತ್ತಾಗ್ತೈತೆ. ಓಕೆ, ಸ್ಲೋ ಆಗಿ ಮಿರರ್ ಸೆಂಟ್ರಿಗೆ ಪೆನ್ ಒಂದು ಸಾರ್ತಿ ಮಿರರ್ ಒಳಗಡೆ ಕಾಣಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಮಿರರ್ನ ಸ್ಲೋ ಆಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು. ಇನ್ವರ್ಟೆಡ್ ಇಮೇಜ್ ಇರ್ತದ, ದೇರ್ ಫೋರ್ ನೀವು ಅಡ್ಜಸ್ಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತಾ. ಓಕೆ, ಕಾಣ್ತಿದೆಯಲ್ಲ ಅಪ್ರಾಕ್ಸಿಮೇಟ್ಲಿ. ಜಸ್ಟ್ ಟೈಮ್ ಬೇಯಿಂಗಿಗೆ ನಾನು ತೋರಿಸ್ತಾ ಇದ್ದೀನಿ. ಎರಡು ತುದಿ ಕೂಡ್ಲಾರ್ದಂಗೆ ಸ್ವಲ್ಪ ಈಗೇನು ಅನಿಸ್ತೈತಿ ತೋರಿಸ್ತೀನಿ. ಸ್ವಲ್ಪ ಈಗ ಆ ಕಡೆ ಬಿಟ್ಟಂಗೆ ಅನಿಸ್ತಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಹಿಂಗಿತ್ತು ಅಂತ ಅನ್ಕೋ, ಹಿಂಗಿತ್ತು, ಈಗ ನಿಮಗೆ ಹಿಂಗೆ ಬಂದೈತಿ. ಹಿಂಗೆ ಬಂದಾಗ ಆಲ್ಮೋಸ್ಟ್ ಇಲ್ಲೇನು ನೀವು ಅಬ್ಸರ್ವ್ ಮಾಡತ್ರಿ, ಈ ತುದಿ ಮತ್ತು ಈ ತುದಿ ಎರಡು ಒಂದೇ ಲೈನ್ ಒಳಗೆ ಅಂದ್ರೇನು ಹೆಚ್ಚು ಕಡಿಮೆ ಸೇಮ್ ಪೊಸಿಷನ್ ಒಳಗೆ ಅದಾವ. ಅವಾಗ ಏನು ಮಾಡಬೇಕು, ಅವಾಗ ನೀವು ಇಲ್ಲಿ ಇದನ್ನು ಸ್ವಲ್ಪ ರೊಟೇಟ್ ಮಾಡಿದ್ರಿ ಅಂದ್ರೆ ಸಾಕು. ಕಾಣಿಸ್ತಿದೆಯಲ್ಲ, ಇದನ್ನು ನೀವು ರೊಟೇಟ್ ಮಾಡ್ಕೊಂಡ್ರೆ ಅಂದ್ರೆ ಕೂಡುತ್ತವು, ಗೊತ್ತಾಯ್ತು. ಮತ್ತೆ ಭಾಳ ರೊಟೇಟ್ ಮಾಡಿದ್ರೆ ಅಂದ್ರೆ ಬಿಡ್ತಾವೆ. ಓಕೆ, ಕಾಣತ್ತಾವ. ಸೊ ಸ್ವಲ್ಪ ಇದನ್ನು ರೊಟೇಟ್ ಮಾಡೋದ್ರೊಳಗೆ ಇರುತ್ತೆ. ರೊಟೇಟ್ ಮಾಡಿಕೊಂಡು ಕರೆಕ್ಟಾಗಿ ಅದು ಕೂಡಿದಾಗ ಲಾಕ್ ಮಾಡ್ಕೋಬೇಕು. ಬಟ್ ರೊಟೇಟ್ ಮಾಡುವಾಗ ಹೈಟ್ ಹೆಚ್ಚು ಕಡಿಮೆ ಆಗಬಾರ್ದು ಮತ್ತೆ. ಓಕೆ, ಇಲ್ಲ ಅಂದ್ರೆ ನಿಮಗೆ ಅದು ರೊಟೇಷನ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ, ಮಿರರ್ನೇನು ಸ್ಲೋ ಆಗಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಈಗ ಅಬ್ಸರ್ವ್ ಮಾಡಿದ್ರಂದ್ರೆ ಕಾಣತ್ತಿತ್ತು ಪೆನ್ನಿನ ತುದಿ, ಹೌದಾ. ಮೇನ್ ಏನಂದ್ರೆ ನೀವು ಅವಾಗ ಹೆಡ್ ಶೇಕ್ ಮಾಡ್ಬೇಕು. ಹೆಡ್ ಶೇಕ್ ಮಾಡಿದ್ರಿ ಅಂತ ಅಂದ್ರೆ ಈಗ ನಾನು ಮೊಬೈಲ್ ಒಳಗೆ ಎಡ್ಸತ್ತೀನಲ್ಲ, ಕ್ಯಾಮ್ರಾ ಒಳಗೆ ಎಡ್ಸತ್ತೀನಿ, ಹಂಗೆ ನೀವು ಹೆಡ್ ಶೇಕ್ ಮಾಡಿದಾಗ ಎರಡು ಜಾಯಿನ್ ಆಗಿ ಕೂಡಿದ ಹಂಗೇನೆ ಕಾಣಿಸ್ಬೇಕು, ಸಪ್ರೇಟಾಗಿ ಮೂವ್ ಆಗಬಾರ್ದು. ಓಕೆ, ಪೆನ್ ಹಿಂಗೆ ಮೂವ್ ಆದಾಗ ಪೆನ್ನಿನ ತುದಿ ಸ್ವಲ್ಪ ಗ್ಯಾಪ್ ಕೊಡಬಾರ್ದು. ಈಗ ನೀವು ಅಬ್ಸರ್ವ್ ಮಾಡಿದಾನೆ ಎರಡು ಕ್ಲೀನಾಗಿ ಜಾಯಿನ್ ಆಗಿದ್ದಾವಲ್ಲ, ಹಿಂಗೆ ಮೂವ್ ಆಗಬೇಕು. ಅಂದಾಗ ನೀವು ಸೆಟ್ ಮಾಡಿರುವಂಥ ಈ ಹೈಟ್ ಕರೆಕ್ಟಾಗಿ 34 ಸೆಂಟಿಮೀಟ್ರಿಗೆ ನಾವೇನಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ನೋಡಿದ್ವಿ ಆ ಹೈಟಿಗೆ ಕರೆಕ್ಟ್ ಐತಿ. ಅಂದ್ರೆ ಮೀನಿಂಗ್ ಏನು, ರೇಡಿಯಸ್ ಆಫ್ ಕರ್ವೇಚರ್ನೊಳಗೆ ನಾವು ಸೆಟ್ ಮಾಡತ್ತೀವಿ ಅಂದ್ರೆ ನಿಮಗೆ ಥಿಯರಿ ನೆನಪಿತ್ತು ಅಂದ್ರೆ ಸಿ ಪಾಯಿಂಟ್ನೊಳಗೆ ಆಬ್ಜೆಕ್ಟ್ ಇದ್ದಂಗೆ. ಸಿ ಪಾಯಿಂಟ್ನೊಳಗೆ ಆಬ್ಜೆಕ್ಟ್ ಇದ್ದಾಗ ಇಮೇಜ್ ಸಹಿತ ಸಿ ಪಾಯಿಂಟ್ನೊಳಗೆ ಮೂಡುತ್ತಾ. ಆ್ಯಂಡ್ ಆಬ್ಜೆಕ್ಟ್ ಹೈಟ್ ಎಷ್ಟಿರುತ್ತೋ ಆಬ್ಜೆಕ್ಟ್ ಸೈಜ್ನು ಅಷ್ಟೇ ಇಮೇಜ್ ಸೈಜು ಸೇಮ್ ಇರುತ್ತೆ ಅಂದಂಗೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಮಿರರಿಗೆ ಇದು ಫಸ್ಟ್ ಪ್ರೊಸೆಸ್, ಹೌದಾ. ಸೊ ಇಲ್ಲಿ ಫಸ್ಟ್ ಪ್ರೊಸೆಸರ್ನೊಳಗೆ ಏನು ಮಾಡಬೇಕು, ನಾರ್ಮಲ್ ಮಿರರ್ ಇಟ್ಟಿದ್ವಿ, ಖಾಲಿ ಮಿರರು ಇಲ್ಲಿ ಸಿ ಪಾಯಿಂಟ್ನೊಳಗೆ ರೇಡಿಯಸ್ ಆಫ್ ಕರ್ವೇಚರ್ ಹೈಟ್ನೊಳಗೆ ಇಲ್ಲಿ ಸೆಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈ ಮಿರರ್ ಒಳಗಡೆ ನೀರು ಹಾಕಬೇಕು. ಯಾಕಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್ ಕಂಡುಹಿಡಿಯತ್ವಿ. ಲಿಕ್ವಿಡ್ ಅಂದ್ರೆ ಇಲ್ಲಿ ನಾವು ನೀರನ್ನ ಹಾಕ್ತೀವಿ. ನೀರು ಹಾಕಿ ಅಗೇನ್ ನಾವಿಲ್ಲಿ ಆ ಹೈಟನ್ನು ರೆಡ್ಯೂಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊತ ನೋಡ್ಬೇಕು. ಓಕೆ, ಮಿರರ್ ಒಳಗಡೆ ನೀರು ಹಾಕಬೇಕು, ಹೌದಾ. ಸೊ ಆ ಮಿರರ್ ಫುಲ್ಲು ತುಂಬಷ್ಟು ನೀರು ಹಾಕ್ಬೇಕು. ಸಿಕ್ಕಾಟೆ ನೀರು ಹಾಕಿ ಸೋರಾಡಿಸಿ ಸ್ವಿಮ್ಮಿಂಗ್ ಪೂಲ್ ಮಾಡೋದಲ್ಲ, ಜಸ್ಟ್ ಆ ಮಿರರ್ ಫುಲ್ ಕವರ್ ಆಗುವಂಗೆ ನೀರು ಹಾಕೋರಿ. ಓಕೆ, ನೆಕ್ಸ್ಟ್ ನೀರು ಹಾಕಿದ ಮೇಲೆ ಏನು ಮಾಡಬೇಕು, ಸೇಮ್ ಪ್ರೊಸೀಜರ್ ನಾನು ಹೇಳಿದ್ನಲ್ಲ. ಅಗೇನ್ ನೀವು ಅಬ್ಸರ್ವ್ ಮಾಡಿದ್ರಂದ್ರೆ ಇದ್ರೊಳಗೆ ಮಿರರ್ನೊಳಗೆ ಈಗ ಅಬ್ಸರ್ವ್ ಮಾಡಿದ್ರೆ ಆ ಪೆನ್ನಿನ ತುದಿ ಕೂಡಿದ್ರೂ ಸಹಿತ ಮೂವ್ ಮಾಡಿದ್ರೆ ಅಂದ್ರೆ ತಲೆ ಹೆಡ್ ಶೇಕ್ ಮಾಡಿದಾಗ ಅದೇನಾಗುತ್ತೆ, ಸಪ್ರೇಟಾಗಿ ಮೂವ್ ಆಗ್ತದೆ, ಹೌದಾ. ದೇರ್ಫೋರ್ ಅಗೇನ್ ನಾವು ಇದನ್ನು ಪೆನ್ನಿನ ತುದಿ ಕೂಡಿ ಸಪ್ರೇಟ್ ಮೂವ್ ಆಗಬಾರ್ದು, ಸೇಮ್ ಮೂವ್ ಆಗಬೇಕು ಅಂತೇಳಂದ್ರೆ ನಾವು ಇಲ್ಲಿ
ಆ ಪೆನ್ನನ್ನು ಇಳಿಸ್ಕೊಂತ ನಾವು ಅಬ್ಸರ್ವ್ ಮಾಡಬೇಕು ಸ್ಕ್ರೀನು. ಓಕೆ, ಕರೆಕ್ಟಾಗಿ ಎರಡೂ ಹೆಡ್ ಶೇಕ್ ಮಾಡ್ಕೊತಿರ್ಬೇಕು. ಹೆಡ್ ಶೇಕ್ ಮಾಡಿ ಬಂದಾಗ ಯಾವ ಪಾಯಿಂಟ್ನೊಳಗೆ ಕ್ಲಿಯರ್ ಬರುತ್ತೆ ಆ್ಯಂಡ್ ಯಾವ ಪಾಯಿಂಟ್ನೊಳಗೆ ಎರಡು ಕೂಡಿ ಮೂವ್ ಆಗುತ್ತೆ. ಹೌದಾ, ಅಪ್ರಾಕ್ಸಿಮೇಟ್ಲಿ ಎರಡು ಕೂಡಿ ಮೂವ್ ಆಗ್ತಾವೆ. ಇಲ್ಲಿಗೆ ಟೈಟ್ ಮಾಡ್ತೀನಿ. ಸ್ವಲ್ಪ ಮಿರರ್ನ ತುದಿ ಒಳಗೆ ಇಟ್ಕೊತೀನಿ. ಓಕೆ, ಈಗ ಕಾಣ್ತದೆ ಅಂತ ಅನ್ಕೊತೀನಿ. ಸೊ ಹೆಡ್ ಶೇಕ್ ಮಾಡೋ ಹತ್ರ ಹೌದಾ ಕಾಣಿಸ್ತಾ ಇರ್ತೈತೆ ಅಂತೇಳಿ ಅನ್ಕೊತೀನಿ. ಜಸ್ಟ್ ಅ ಮಿನಿಟ್. ಓಕೆ ಓಕೆ ಸೊ ಈ ರೀತಿ ಕರೆಕ್ಟಾಗಿ ಜಾಯಿನ್ ಆದಾಗ ಇದು ಸೆಕೆಂಡ್ ರೀಡಿಂಗ್. ಈ ಸೆಕೆಂಡ್ ರೀಡಿಂಗ್ ಹಿಂಗೆ ಎರಡೂ ಕೂಡಿ ಮೂವ್ ಆಗೋ ಮುಂದಾಗ ಇದನ್ನ ಸೆಟ್ ಮಾಡಿದ್ಮೇಲೆ ಮಿರರ್ನೊಳಗೆ ನೀರು ಹಾಕಿ ಸೆಟ್ ಮಾಡಿದ್ಮ್ಯಾಗ ಆಮೇಲೆ ನೀವು ಏನು ಮಾಡಬೇಕು, ಸ್ಕೇಲ್ ಹಿಡ್ಕೊಂಡು ರೀಡಿಂಗ್. ನೆಕ್ಸ್ಟ್ ಈಗ ಅದೆರಡು ಕೂಡಿ ಮೂವ್ ಆಗೋ ಮುಂದಾಗ ಸ್ಕೇಲ್ ಹಿಡ್ಕೊಂಡು, ಸ್ಕೇಲ್ ಎದುರೊಳಗೆ ಇರಬೇಕು, ಮಿರರ್ನೊಳಗನೆ ಇರ್ಬೇಕು. ಮಿರರ್ನೊಳಗೆ ಇಟ್ಟು ರೀಡಿಂಗ್ ನೋಡಿದ್ರೆ ಅಂದ್ರೆ ಅರೌಂಡ್ 25.5 25.4 ಅಥವಾ 25.5. ಓಕೆ, ಸೊ 25.4 ಆರ್ 25.5 ಆ ರೀಡಿಂಗ್ನ ನೀವಲ್ಲಿ ಸೆಕೆಂಡ್ ರೀಡಿಂಗ್ ಬರ್ಕೊಳ್ಬೇಕು. ಟ್ಯಾಬ್ಲರ್ ಕಾಲಮ್ನಲ್ಲಿ ಸೆಕೆಂಡ್ ರೀಡಿಂಗ್ 25.5 ಅಂತ ಹೇಳಿ ಬರ್ಕೊಂಡ್ರೆ ಹಂಗಾರ ಫಸ್ಟ್ ರೀಡಿಂಗ್ ಎಷ್ಟಾಯಿತು? ಫಸ್ಟ್ ರೀಡಿಂಗು ರೇಡಿಯಸ್ ಆಫ್ ಕರ್ವೇಚರ್ ನಿಮಗೆ 34 ಇತ್ತು. ಹೌದಾ, ನೆಕ್ಸ್ಟ್ ಸೆಕೆಂಡ್ ರೀಡಿಂಗು 25.5 ಅಂತು. ಓಕೆ, ಸೆಂಟಿಮೀಟರ್ಸ್ನೊಳಗೆ ನಾವು ಮೆಜರ್ ಮಾಡತ್ತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕಂದ್ರೆ NW = ಏನೈತಿ, R/R' ಅಂತೇಳಿ ಫಾರ್ಮುಲಾ ಐತಿ. R ಅಂದ್ರೆ ನಿಮಗೆ ಇದು ಐತಿ. ಹೌದಾ, ಸೊ R' ಅಂದ್ರೆ ಇಲ್ಲಿ ಬಂದೈತಿ. therefore R/R' ಅಂದ್ರೆ 34 / 25.5. ನೀವು ಡಿವೈಡ್ ಮಾಡಿ ನೋಡಿದ್ರೆ ಮೀಟರ್ನೊಳಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ 1.33 ಬರುತ್ತೆ. ಗೊತ್ತಾಯ್ತು. ಸೊ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ, ಥಿಯರಿ ಒಳಗೆ ಕಲ್ತಿರ್ತೀರಿ. 1.33 ನಿಮ್ದು ಆನ್ಸರ್ ಬರ್ಬೇಕು. ಓಕೆ, ಸೊ therefore ಇಲ್ಲಿ ಈ ಡೆಸಿಮಲ್ 34 ಅಂತರೂ ನಿಮ್ಗೆ ಮಿರರ್ದ ರೇಡಿಯಸ್ ಆಫ್ ಕರ್ವೇಚರ್ ನಾವು ಕೊಟ್ಟಿರ್ತೀವಿ. ಈ ಸೆಕೆಂಡ್ ರೀಡಿಂಗ್ ನೀವು ತೊಗೊಂಡಾಗ ಏನಾದರೂ ನಿಮಗೆ 1.5 ಎಷ್ಟು ಸೇ ಫಾರ್ ಎಕ್ಸಾಂಪಲ್ ನೀವೇನೋ ಮಿಸ್ಟೇಕ್ ಮಾಡಿರ್ತೀರಿ. ಮಿಸ್ಟೇಕ್ ಮಾಡಿದಾಗ ಇನ್ನೊಂದಾಗ ನೀವೇನೋ ಮಿಸ್ಟೇಕ್ ಮಾಡಿ ನಿಮಗೇನೋ ಕರೆಕ್ಟಾಗಿ ಕಾಣಿಸ್ಲಾರ್ದಕ್ಕೆ ಸೇ ಫಾರ್ ಎಕ್ಸಾಂಪಲ್ 20 ಅಂತೇಳಿ ಏನೋ ತೊಗೊಂಡಿರ್ತೀವಿ. 34 / 20 ಮಾಡಿದಾಗ ನೀವು 1.33 ಬರೋಲ್ಲ. ಓಕೆ, 1.7 1.5 ಹಿಂಗೇನಾದ್ರು ಬಂತು, 1.7 ಅಂತೇಳಿ ಬಂತು ಅಂತೇಳಿ ಅಂದ್ರೆ ಆನ್ಸರ್. ಸೊ ಇಟ್ ಶೋಸ್ ದ್ಯಾಟ್ ಯು ಆರ್ ಡೂಯಿಂಗ್ ಸಮ್ ಮಿಸ್ಟೇಕ್, ಯು ಆರ್ ಕಮಿಟಿಂಗ್ ಸಮ್ ಮಿಸ್ಟೇಕ್. ಓಕೆ, ಯಾಕೆ ನಿಮಗೆ ಆನ್ಸರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್ 1.3 ಅರೌಂಡ್ ನಿಮ್ದು ಆನ್ಸರ್ ಬರಲೇಬೇಕು ಅಂದಾಗ ನೀವು ಈ ಸೆಕೆಂಡ್ ಈ ಡಿನಾಮಿನೇಟರ್ನ ಕರೆಕ್ಟಾಗಿ ಚೆಕ್ ಮಾಡಬೇಕು. ಓಕೆ, ರೀಡಿಂಗ್ ಚೆಕ್ ಮಾಡಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಯಿತು ಅಂತೇಳಿ ಅನ್ಕೊತೀನಿ. ಓಕೆ, ಇಷ್ಟು ಸೆಟ್ ಮಾಡಿದ್ರೆ ಅಂದರೆ ಫೈನಲ್ ರಿಸಲ್ಟ್ ಬರೆಯೋದು ಅಷ್ಟೇ. ಓಕೆ, ಆ ಎಕ್ಸ್ಪೆರಿಮೆಂಟ್ ಮುಗಿದ ಮೇಲೆ ಏನು ಮಾಡಬೇಕು, ಮೇನು ಆ ನೀರು ತೆಗೆದು ಕ್ಲೀನಾಗಿ ಒರೆಸಿ ಇಡಬೇಕು. ಅದು ಇಂಪಾರ್ಟೆಂಟ್. ಓಕೆ, ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಹೆಲ್ಪರ್ ಆಗಿ ವರ್ಕ್ ಮಾಡಿರುವಂಥ ಶಿವ್ಗೆ ಥ್ಯಾಂಕ್ ಯು ಸೋ ಮಚ್. ಓಕೆ.